ದಿಸ್ ಇಸ್ ನಾಟ್ ಜಸ್ಟ್ ಎ ಜಾಕ್ಪಾಟ್ ಮಾಮ್, ಇದೊಂಥರ ಸೌಭಾಗ್ಯ, ಮಹಾಭಾಗ್ಯ, ದೊಡ್ಡ ಭಾಗ್ಯ, ಭಾಗ್ಯಗಳಿಗೆ ಭಾಗ್ಯ ಇದು. ನೋಡ್ತಾ ಇರೋ, ಅವಳೊಬ್ಳು ಹೋದ್ರೆ ನಮ್ಮ ಅದೃಷ್ಟದ ಬಾಗ್ಲು ಓಪನ್ ಆಯ್ತು ಅಂತಾನೆ ಅರ್ಥ. ಮಾಮ್ ಲಿಟ್ರಲಿ ನಾನಂತೂ ಖುಷಿಯಾಗಿದ್ದೀನಿ ಮಾಮ್, ಖುಷಿಲಿ ಹಾಗೆ ತೇಲ ಆಡ್ತಾ ಇದ್ದೀನಿ ಮಾಮ್. ಐ ಆಮ್ ಸೋ ಹ್ಯಾಪಿ ಮಾಮ್. ಈ ವಿಷಯ ಎಲ್ರಿಗೂ ಗೊತ್ತಿದ್ಯಾ? ಐ ಮೀನ್ ಮನೇಲಿ ಎಲ್ರಿಗೂ, ಗೌತಮ್ಗೆ ಗೊತ್ತಾ ಏನಾಗ್ತಿದೆ ಮನೇಲಿ? ಎಲ್ರು ಅಳ್ತಾ ಕೂತಿಯಾರಾ? ವಾಟ್ಸ್ ದ ಅಪ್ಡೇಟ್? ಇಲ್ಲ ಜಯ್, ಈ ವಿಷಯ ಭೂಮಿಕಾ, ಗೌತಮ್ ಮತ್ತು ಮಲ್ಲಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಆಯ್ತಲ್ಲ ಮಾಮ್, ಸಿಕ್ತಲ್ಲ ಒಳ್ಳೆ ಚಾನ್ಸು ನಮಗೆ. ಮಾಮ್, ನಾವು ಯಾಕೆ ಈ ಚಾನ್ಸ್ನ ಉಪಯೋಗಿಸ್ಕೊಂಡು ಈ ನ್ಯೂಸ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಬಾರ್ದು? ಬ್ರೇಕಿಂಗ್ ನ್ಯೂಸ್ ಮಾಮ್ ಇದು. ಭೂಮಿಕಾ ಗೌತಮ್ಗೆ ಮಾರಣಾಂತಿಕ ಕಾಯಿಲೆ. ಅದು ಏನು ಗೊತ್ತಾ? ಪಕ್ಕದಲ್ಲಿ ಒಂದು ಕ್ವಶನ್ ಮಾರ್ಕ್, ಇಟ್ ಇಸ್ ಕ್ಯಾನ್ಸರ್. ಈ ವಿಷಯ ಮನೇಲಿ ಎಲ್ರಿಗೂ ಗೊತ್ತಾಗ್ತಿದ್ದಂಗೆ, ಅಯ್ಯೋ ವಿಧಿಯೇ, ನಮ್ಮ ಭೂಮಿಕಂಗೆ ಎಂತ ಗತಿ ಬಂದ್ಬಿಡ್ತಪ್ಪ, ದೇವರೇ ನೀನ್ ಇದೆಯಾ, ಬದುಕಿದ್ಯಾ, ಸತ್ತಿದ್ಯಾ, ನಮ್ಗೆ ಯಾಕಿಂತ ಸ್ಥಿತಿ ಕೊಟ್ಟೆ ಅಂತ ಎಲ್ರು ಗೋಳಾಡ್ತಾರೆ ಮಾಮ್. ಅದೇ ತಾನೇ ನಮಗೂ ಬೇಕಾಗಿರೋದು. ಎಸ್, ಒಳ್ಳೆ ಚಾನ್ಸ್ ಇದು. ಏನು ಅವಳು ಭೂಮಿಕಾ ಅಮೃತಧಾರ ಅಂತ ಬುಕ್ ಬರೀತಾಳ ಅವಳು? ಭಾಗ 2 ನಾನು ಬರಿತೀನಿ. ಏನಂತ ಹೇಳು ಟೈಟಲ್? ಕಣ್ಣೀರ ಧಾರೆ. ಎಸ್. ನೋ ಜಯ್, ಅದು ಅಷ್ಟು ಸುಲಭ ಅಲ್ಲ. ಗೌತಮ್ ಈ ವಿಷಯ ಮುಚ್ಚಿಡ್ತಾ ಇದ್ದೇನೆ ಅಂತಂದರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ನೀನು ಅದನ್ನು ಒಟ್ಟಿಗೆ ಪಬ್ಲಿಷ್ ಮಾಡಿಬಿಟ್ರೆ ಜನ ಒಂದಿನ ಮಾತಾಡ್ತಾರೆ, ಮರ್ತು ಬಿಡ್ತಾರೆ. ಆದರೆ ಒಂದೊಂದು ಟೈಮಲ್ಲಿ ಒಬ್ಬೊಬ್ಬರಿಗೆ ಗೊತ್ತಾಗೋಕೆ ಮಾಡಿದ್ರೆ ಪ್ರತಿ ಸರಿ ಹೊಸ ನೋವು ಶುರುವಾಗತ್ತೆ. ಏನು ಮಾಮ್, ನೀನು ಬರೀ ಮಾಮ್ ಅಲ್ಲ, ಮದರ್ ಬೋರ್ಡ್ ಇದ್ದಾಗೆ ನೀನು. ಏನು ಮಾಮ್ ನೀನು? ಒಂದಕ್ಕಿಂತ ಒಂದು ಎಂತೆಂಥ ಐಡಿಯಾಗಳು ಕೊಡ್ತೀಯ ಮಾಮ್ ನೀನು. ದುರಂಧರ್ ರೇಂಜಿಗೆ ಇದೆಯಾ ನೀನು. ನಾವು ನೋವು ಕೊಡಬೇಕು ಅಂತಂದರೆ ಒಟ್ಟಿಗೆ ಕೊಡಬಾರ್ದು, ಸ್ವಲ್ಪ ಕೊಡ್ತಾ ಇರಬೇಕು. ಆವಾಗಲೇ ಆ ನೋವಿನ ರುಚಿ ಅವ್ರಿಗೆ ಗೊತ್ತಾಗೋದು. ನಿಜ ಹೇಳಬೇಕು ಅನ್ನೋ ನೀನು ನನಗಿಂತ ತುಂಬ ಡೇಂಜರಸ್. ಡೇಂಜರಸ್ ಅಲ್ಲ, ವೆರಿ ಕ್ಲೆವರ್. ಅದಕ್ಕೆ ಕೋಪ ಬರಬೇಕಾದ್ರೆ ನಾನು ಯಾವ ಡಿಸಿಷನ್ನು ತಗೊಳ್ಳಲ್ಲ, ಯೋಚನೆ ಮಾಡಿ ತಗೋತೀನಿ. ಅದಕ್ಕೆ ಇಷ್ಟು ವರ್ಷ ನಾನು ಇಲ್ಲಿ ಉಳ್ಕೊಂಡಿರೋದು. ಮೊದಲು ಈ ವಿಷಯ ಅವರಿಬ್ಬರನ್ನು ಎಷ್ಟು ಕುಗ್ಸತ್ತೆ ಅಂತ ನೋಡ್ತೀನಿ. ಆಮೇಲೆ ಯಾರಿಗೆ ಯಾವಾಗ ಹೇಳಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ. ಅಷ್ಟು ಸಾಕು ನನಗೆ. ಅವರಿಬ್ರು ವಿಲ ಅಂತ ಒತ್ತಾಡೋದನ್ನ ನೋಡಬೇಕು ನಾನು. ಆ ಎಪಿಸೋಡ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಮಿಸ್ ಮಾತ್ರ ಮಾಡೋದಿಲ್ಲ. ಇದೇ ಖುಷಿಗೆ ಬೈನ ಮತ್ತೆ ಸಿಹಿ ಮಾಡ್ಕೋತೀನಿ ಮಾಮ್. ನಿಧಾನ. ತುಂಬ ಸುಸ್ತಾಗಿದ್ದೀರಾ? ಬನ್ನಿ ರೆಸ್ಟ್ ಮಾಡಿ. ಪರವಾಗಿಲ್ಲ ಬಿಡು ಬಲ್ಲಿ, ಭೂಮಿಕಾ ಅವ್ರ ಜೊತೆ ನಾನು ಇರ್ತೀನಿ. ಬಾಬ್ನವ್ರೆ, ಅಕ್ಕವ್ರ ಸೇವೆ ಮಾಡೋಕ್ಕೆ ಈಗಲಾದರೂ ಅವಕಾಶ ಕೊಡಿ. ನಾನು ಆಸ್ಪತ್ರೆಗೆ ಬರ್ತೀನಿ ಅಂತ ಅಂದಾಗಲೂ ಬೇಡ ಅಂತ ಮನೆಯಲ್ಲೇ ಬಿಟ್ಟು ಹೋದ್ರಿ. ಈಗಲಾದರೂ ಬಿಡಿ. ನೀವೊಬ್ಬರು ಎಷ್ಟು ಕಷ್ಟಪಡ್ತೀರಾ? ಅಲ್ಲಿ ಕಷ್ಟ ಅಂತ ಏನಿದೆ, ಭೂಮಿಕಾ ನನ್ನ ಹೆಂಡತಿ. ನಿಮ್ಮ ಹೆಂಡ್ತಿನೇ, ಇಲ್ಲ ಅಂತ ಯಾರು ಹೇಳಿದ್ದು? ಜೊತೆಗೆ ನಮ್ಮ ಅಕ್ಕ ಕೂಡ. ಅವ್ರನ್ನ ನೋಡ್ಕೊಳ್ಳೋ ಅಂತ ರೈಟ್ಸ್ ನನಗೂ ಇದೆ, ಫಂಡಮೆಂಟಲ್ ರೈಟ್ಸ್. ಎಲ್ಲದನ್ನು ನೀವೇ ಮಾಡ್ತೀನಿ ಅಂದ್ರೆ ಹೆಂಗಾಗತ್ತೆ? ನಿನಗೆ ರೈಟ್ಸ್ ಇಲ್ಲ ಅಂತ ಹೇಳ್ತಾ ಇಲ್ಲ ಮಲ್ಲಿ. ಗಂಡ ಇದ್ಮೇಲೆ ಹೆಂಡತಿ ನೋಡ್ಕೊಳ್ಳೋ ಜವಾಬ್ದಾರಿ ಅವಂದೇ ಆಗಿರುತ್ತೆ. ಅದು ಬೇಸಿಕ್ ರೈಟ್ಸ್ ಅಷ್ಟೇ ಅಲ್ಲ, ಅದೊಂದು ಡ್ಯೂಟಿ, ಅವ್ನು ಮಾಡಲೇಬೇಕು. ಅದೇನೋ ಸರಿ, ಆದ್ರೆ ಹೆಣ್ಮಕ್ಳಷ್ಟೇ ಕಂಫರ್ಟೇಬಲ್ ಆಗೋದು. ನೀವೆಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಕೆಲವೊಂದು ವಿಷಯಗಳನ್ನ ನಾವಷ್ಟೇ ನೀಟಾಗಿ ಹ್ಯಾಂಡಲ್ ಮಾಡ್ತೀವಿ, ತಿಳ್ಕೊಳ್ಳಿ. ಅಂದ್ರೆ ಇನ್ಮೇಲೆ ನಾನು ಔಟ್ ಆಫ್ ಡ್ಯೂಟಿನಾ? ಇಲ್ಲಪ್ಪ, ಅಷ್ಟೊಂದೆಲ್ಲ ಸ್ವಾರ್ಥಿ ಅಲ್ಲ ನಾನು. ನಿಮ್ಗೂ ಅವಕಾಶ ಮಾಡ್ಕೊಡ್ತೀನಿ. ಫಸ್ಟ್ ಶಿಫ್ಟ್ ನಿಮ್ದು, ಸೆಕೆಂಡ್ ಶಿಫ್ಟ್ ನಂದು. ಅಂದ್ರೆ ಅಕ್ಕವ್ರ ಸೇವೆ ಇನ್ಮೇಲೆ ಶಿಫ್ಟ್ ಪ್ರಕಾರ ನಡೆಯುತ್ತೆ. ಚಾನ್ಸೇ ಇಲ್ಲ. 24/7 ನಂದೇ ಶಿಫ್ಟ್. ಬಾಬ್ನವ್ರೆ, ಇದು ಡ್ಯೂಟಿ ಅಲ್ಲ, ಸ್ಪರ್ಧೆ ಆಗ್ತಾ ಇದೆ. ಅಕ್ಕವ್ರಿಗೋಸ್ಕರ ಯುದ್ಧ ನಡೆದೂ ಆಶ್ಚರ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಯುದ್ಧನಾ? ಅದಕ್ಕೂ ರೆಡಿ. ಮಿಸೈಲ್ಸ್ ಒಂದು ಇಲ್ಲ ಅಷ್ಟೇ, ಬರೀ ಬಾಯ್ ಮಾತಿನ ಯುದ್ಧ. ಅದಷ್ಟೇ ನಮ್ ಕೈಯಲ್ಲಿ ಆಗೋದು. ಒಂದು ಕೆಲಸ ಮಾಡಿ, ನೀವಿಬ್ರು ಡಿಸ್ಕಷನ್ ಮಾಡ್ತೀರಿ.
ನಾನು ಹೋಗಿ ರೆಸ್ಟ್ ಮಾಡ್ತೀನಿ, ಆಮೇಲೆ ಡಿಸೈಡ್ ಮಾಡಿದ್ಮೇಲೆ ಬಂದು ಯಾರು ಸೇವೆ ಮಾಡ್ತೀವಿ ಮಾಡಿ. ಅಯ್ಯೋ ಅಕ್ಕರೆ, ಒಂದು ನಿಮಿಷ. ಭಾವನೂರೇ, ಈಗ ನಾವಿಬ್ರು ಮಧ್ಯೆ ಕದನ ವಿರಾಮ. ಅಕ್ಕರೆ, ನೀವು ನನ್ನ ಜೊತೆ ಬನ್ನಿ. ಹುಷಾರು. ನಿಮ್ಮ ಭೂಮಿಕಾ ಹುಷಾರಾಗೇ ಇರ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಾಸ್ಪಿಟ್ಲಿಂದ ಮನೆಗೆ ಬರೋ ದಾರಿಯಲ್ಲಿ ಮನ್ಸು ತುಂಬ ಭಾರ ಆಗಿತ್ತು. ಮನೇಲಿ ಕಾಲಿದ ತಕ್ಷಣ ಭಾರ ಅರ್ಥ ಆಗೋಯ್ತು. ನಿಮ್ಗಳಿಂದ ಥ್ಯಾಂಕ್ ಯು. ಹ್ಞೂ ಅಕ್ಕರೆ, ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ತಾರೆ, ಇಲ್ಲಿ ಫ್ಯಾಮಿಲಿ ಟ್ರೀಟ್ಮೆಂಟ್ ಕೊಡುತ್ತೆ. ಅದೆಷ್ಟು ಪವರ್ಫುಲ್ಲು ಇದು ಅಷ್ಟೇ ಪವರ್ಫುಲ್. ಒಂಥರ ಪವರ್ ಬ್ಯಾಂಕ್ ಇದ್ದಂಗೆ, ಹಾಗೆ ವರ್ಕ್ ಆಗೋದು. ಸರಿ, ಡಾಕ್ಟರ್ ಫೀಸ್ ಎಷ್ಟು? ನನ್ನ ಫೀಸ್ ತುಂಬಾನೇ ಸಿಂಪಲ್. ಅಕ್ಕವ್ರು ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರ್ಬೇಕು ಅಷ್ಟೇ. ಓಕೆ, ಹೋಗೋಣ. ನಿಧಾನ. ಆಮ ಬಂದೆ. ಅಮ್ಮ, ಏನಮ್ಮ ಬರಕ್ಕೆ ಹೇಳಿದ್ದು? ಗೌತಮ್, ಇತ್ತೀಚೆಗೆ ನಿನ್ನ ಮನಸ್ಸಲ್ಲಿ ನನಗೆ ಮೊದಲಿದ್ದ ಜಾಗ ಇಲ್ಲ ಅಲ್ವಾ? ಯಾಕಮ್ಮ ಹಾಗೆ ಹೇಳ್ತಾ ಇದ್ದೀರಾ? ಅದನ್ನು ನಾನೇ ಬಾಯ್ಬಿಟ್ಟು ಹೇಳಬೇಕಾ? ಅಲ್ಲ ಗೌತಮ್, ಎಷ್ಟು ಸಲ ನಿನ್ನ ಹತ್ರ ಕೇಳಿದ್ದೀನಿ ನಿನಗೂ ಭೂಮಿಕಾಗೂ ಏನಾದರೂ ಸಮಸ್ಯೆ ಇದೆಯಾ ಅಂತ. ಆದರೆ ಪ್ರತಿ ಸಲ ನೀನು ಏನೂ ಇಲ್ಲ ಅಂತ ಹೇಳಿದೆ. ಹೀಗೆ ನೋಡಿದರೆ ಇಷ್ಟು ದೊಡ್ಡ ವಿಷಯ ಮುಚ್ಚಿಟ್ಟಿದೆಯಾ? ಯಾವ ವಿಷಯ ಅಮ್ಮ? ಭೂಮಿಕಾ ಆರೋಗ್ಯ ವಿಷಯ. ನಿಮಗೆ ಗೊತ್ತಾಯ್ತಾ? ಒಂದೇ ಮನೇಲಿರಬೇಕಾದ್ರೆ ಎಷ್ಟು ದಿನ ಅಂತ ವಿಷಯ ಮುಚ್ಚಿಡೋಕ್ಕಾಗತ್ತೆ ಗೌತಮ್? ಒಂದಲ್ಲ ಒಂದಿನ ಹೊರಗೆ ಬರುತ್ತಲ್ವಾ? ನಾನು ಬೇರೆಯವ್ರ ಬಾಯಲ್ಲಿ ವಿಷಯ ಕೇಳಬೇಕಾ? ಹಾಗಾಗಿ ನೀನು ನನ್ನ ಹತ್ರ ವಿಷಯ ಹೇಳ್ಬೇಕಲ್ವಾ? ನಿಮ್ಮಿಂದ ಮುಚ್ಚಿಡಬೇಕು ಅಂತಲ್ಲಮ್ಮ. ಈ ವಿಷಯ ಯಾರಿಗೂ ಹೇಳ್ಬಿಡಿ ಅಂತ ಭೂಮಿಕಾ ಅವರು ಹೇಳಿದ್ರು. ಮನೆಯವ್ರಿಗೆ ವಿಷಯ ಗೊತ್ತಾದರೆ ಕಣ್ಣೀರು ಹಾಕ್ತಾರೆ, ಅದನ್ನು ನನ್ನ ಕೈ ನೋಡೋಕ್ಕಾಗಲ್ಲ ಅಂದರು. ಅವ್ರಿಗೆ ತಮಗಾಗಿರೋ ಕಾಯಿಲೆಗಿಂತ ಬೇರೆಯವ್ರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದೇ ಭಯಮ್ಮ. ಅದಕ್ಕೆ ಎಲ್ಲರೂ ಕತ್ಲಲ್ಲಿ ಇಟ್ಬಿಡ್ತೀರಾ? ಹಾಗಿದ್ರೆ ನಾವೆಲ್ಲರೂ ಒಟ್ಟಿಗೆ ಒಂದು ಮನೇಲಿ ಯಾಕಿರಬೇಕು ಗೌತಮ್? ಖುಷಿ ಇರಬೇಕಾದ್ರೆ ಎಲ್ಲರೂ ಒಟ್ಟಿಗಿರಬೇಕು, ಕಷ್ಟ ಆದರೆ ದೂರ ಇರಬೇಕಾ? ಅದಕ್ಕೆ ಸಂಬಂಧಗಳಿರೋದು. ನಾನು ಅದನ್ನು ಹೇಳಿದ್ನಮ್ಮ, ಅದಕ್ಕೆ ಅವ್ರು ಒಪ್ಪಲಿಲ್ಲ. ಎಲ್ರಿಗೂ ಈ ವಿಷಯ ಗೊತ್ತಾಗೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಆದರೂ ಗೌತಮ್, ಇಷ್ಟು ದೊಡ್ಡ ವಿಷಯ ನೀನು ಮುಚ್ಚಿಡಬಾರ್ದಾಗಿತ್ತು.